ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಐಷಾರಾಮಿ ಕಂಫರ್ಟ್ ನ ಕೊಟ್ಟಿದ್ದಾರೆ ಎಂಬ ವಿಷಯ. ಕೊಲೆ ಕೇಸ್ನಲ್ಲಿ ಜೈಲು ಹೋದ್ರೆ ದರ್ಶನ್ ಸೇರಿ ಈಗ 3 ಮೇಲೆ ದಾಖಲಾಗಿದೆ ಎಫ್ಐಆರ್. ಯಾವ ಕಾರಣಕ್ಕೆ ಜೈಲಿನಲ್ಲಿ ಅವರು ಯಾವ ರೀತಿ ಐಷಾರಾಮಿಯಾಗಿ ಇದ್ದಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಬ್ರೇಕ್ ಮಾಡಿದ್ವಿ. ಎಫ್ಐಆರ್ ನಲ್ಲಿ ಇದೀಗ ದರ್ಶನ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಪ್ರಶ್ನೆ ಕೂಡ ಇತ್ತು, ದರ್ಶನ್ ಅವರ ಹೆಸರನ್ನ ಈ ಕೇಸ್ನಲ್ಲಿ ಉಲ್ಲೇಖಿಸ್ತಾರಾ, ಅವರು ಕೂಡ ಆರೋಪಿಯನ್ನಾಗಿಸ್ತಾರಾ ಅಂತ. ಕಳೆದ ಗುರುವಾರ ಅಂದ್ರೆ ಆಗಸ್ಟ್ 22ನೇ ತಾರೀಕಿನಂದು ನಡೆದಿರುವಂತಹ ಘಟನೆ. ಕಾರಾಗೃಹ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಹೋದ್ರೂ ದರ್ಶನ್ಗೆ ಸದ್ಯಕ್ಕೆ ಕಂಟಕ ತಪ್ಪಿಲ್ಲ. ದರ್ಶನ್ ಸೇರಿ 3 ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಮೊಬೈಲ್ ಫೋನ್ ಬಳಕೆ ಮಾಡಿದ್ದಾರೆ, ಕಾಫಿ ಕುಡಿತಾ ಇದ್ರು, ಸಿಗರೆಟ್ ಸೇದಿದ್ದಾರೆ, ಚೇರ್ ಬಳಕೆ ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಅಪರಾಧ. ಜೈಲಿನಲ್ಲಿ ಇದ್ಯಾವುದಕ್ಕೂ ಕೂಡ ನೇರ ಅವಕಾಶ ಇಲ್ಲ. ಕೋರ್ಟ್ನಿಂದಲೇ ಅವಕಾಶಗಳನ್ನ ಪಡೆದುಕೊಂಡು ಸವಲತ್ತುಗಳನ್ನ ಬಳಸ್ಕೊಳ್ಬಹುದು. ಆದ್ರೆ ಇದೆಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿ ಕಂಫರ್ಟ್ ಝೋನ್ ನಲ್ಲಿ ಇದ್ದಾರೆ ದರ್ಶನ್, ಅದು ಕೂಡ ಯಾರ ಜೊತೆಗೆ ಸಖ್ಯವನ್ನ ಬಳಸಿದ್ದಾರೆ ಅವರು ಅನ್ನೋದು ಈ ದೃಶ್ಯ ಸಮೇತವಾಗಿ ಸಾಕ್ಷ್ಯವನ್ನ ಹೊರೆ ಹಾಕಿದ್ವಿ. ಎಫ್ಐಆರ್ ಈಗ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಡಿಐಜಿ. ಒಂದು ಎಫ್ಐಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ಐಆರ್ ಆಗ್ತಾ ಇದೆ, ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ ಎಫ್ಐಆರ್ ದಾಖಲಾಗ್ತಾ ಇದೆ. ನನಗೆ ಅದರ ಬಗ್ಗೆ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಮಾಡ್ತಾ ಇದ್ವಿ, ಮಾಡಬೇಕಾಗತ್ತೆ. ಪ್ರತಿಯೊಂದು ಸ್ವಲ್ಪ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದೆ. ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕಾರಾಗೃಹದ ಅಧೀಕ್ಷಕರು ಮಾಲಿನಿ ಕೃಷ್ಣಮೂರ್ತಿ ಅವರು ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ 3 ಎಫ್ಐಆರ್ಗಳನ್ನ ದಾಖಲು ಮಾಡಿದ್ದೀವಿ. ಮೊಬೈಲ್ ಬಳಕೆ ಮಾಡಿಕೊಂಡದ್ದು, ಅಲ್ಲಿ ಚೇರ್ಗಳನ್ನ ಬಳಕೆ ಮಾಡಿರೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ 3 ಎಫ್ಐಆರ್ನ ದಾಖಲು ಮಾಡಿ ಆರೋಪಿಯನ್ನಾಗಿ ದರ್ಶನ್ ಕೂಡ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ, ಬ್ಲಾಕ್ ಶಿಪ್ಗಳು ಇರೋವಾಗ ಎಲ್ಲದರ ಮೇಲೆ ನಿಗಾ ಇಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿಯಾಗಿ ಭದ್ರತೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಎಫ್ಐಆರ್ ಸಂಬಂಧಿತವಾಗಿ ಮಾತನಾಡಿದ್ದಾರೆ. ಈ 3 ಎಫ್ಐಆರ್ಗಳು ಏನಂತ ಉಲ್ಲೇಖ ಆಗಿದೆ? ದಿವ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಖುದ್ದಾಗಿ ಗೃಹ ಸಚಿವರೇ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ಕೊಟ್ಟು ಕೆಲವೊಂದು ಪರಿಶೀಲನೆಗಳನ್ನು ಮಾಡಿರುವಂಥದ್ದು ಮತ್ತು ಕೆಲವೊಂದು CCTV ಫುಟೇಜಸ್ಗಳೇನಿತ್ತು ಅದರ ಬಗ್ಗೆನೂ ಕೂಡ ಒಂದಷ್ಟು ವೆರಿಫಿಕೇಶನ್ ಅನ್ನು ಮಾಡಿ ಅದಾದ ಬಳಿಕ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಶೇಷಮೂರ್ತಿ ಜೊತೆಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ್ ಸ್ವಾಮಿ ಇವರಿಬ್ಬರನ್ನು ಕೂಡ ಮತ್ತೆ ಅಮಾನತನ್ನ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಬೆಳಗ್ಗೆ 7 ಜನರ ಮಾತ್ರ ಅಮಾನತನ್ನ ಮಾಡಲಾಗಿತ್ತು. ಈಗ ಮತ್ತೆ ಇನ್ನಿಬ್ಬರನ್ನ ಅಮಾನತನ್ನ ಮಾಡಿರುವಂಥದ್ದು. ಅಮಾನತನ್ನ ಮಾಡಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮಾಲಿನಿ ಕೃಷ್ಣಮೂರ್ತಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ದರ್ಶನ್ ಅವರನ್ನ ಸೇರಿಸಿಕೊಂಡಂತೆ 3 ಎಫ್ಐಆರ್ಗಳನ್ನ ಕೂಡ ಈಗ ದಾಖಲನ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ 3 ಪ್ರತ್ಯೇಕ ಎಫ್ಐಆರ್ಗಳು. ಒಂದು ಕಾಫಿ ಮಗ್ಗನ್ನ ಕೊಟ್ಟಿದ್ದು ಮತ್ತು ಚೇರ್ ಅನ್ನ ಕೊಟ್ಟಿದ್ದ ವಿಚಾರಕ್ಕೆ ಒಂದು ಪ್ರತ್ಯೇಕವಾದ ಎಫ್ಐಆರ್ ಅನ್ನ ಕೂಡ ಮಾಡ್ತೀವಿ. ಅದರಲ್ಲಿ ಸರ್ಕಾರಿ ಅಧಿಕಾರಿ ಅಂದ್ರೆ ಜೈಲಾಧಿಕಾರಿಗಳು ಕೂಡ ಇರ್ತಾರೆ. ಜೊತೆಗೆ ಅದನ್ನ ಬಳಕೆ ಮಾಡ್ಕೊಂಡಂತ ದರ್ಶನ್ ಇರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಕುಳ್ಳ ಸೀನಾ ಇರ್ಬೋದು ಮತ್ತು ನಮ್ಮ ಮ್ಯಾನೇಜರ್ ಆಗಿರುವಂತ ನಾಗರಾಜ್ ಇರ್ಬೋದು, ಇವರು ಇರ್ತಾರೆ. ಅದಾದ ನಂತರ ಸಿಗರೆಟ್ ಅನ್ನ ಪ್ರೊವೈಡ್ ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪ್ರತ್ಯೇಕವಾಗಿ ಒಂದು ಎಫ್ಐಆರ್ ಅನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಇದೇ ವಿಲ್ಸನ್ ಗಾರ್ಡನ್ ನಾಗ, ಇದೇ ದರ್ಶನ್, ಇದೇ ನಾಗರಾಜ್ ಮತ್ತು ಕುಳ್ಳ ಸೀನಾ ಇದಿಷ್ಟು ಜನ ಮತ್ತೆ 2ನೇ ಎಫ್ಐಆರ್ ನಲ್ಲಿ ಇರ್ತಾರೆ. 3ನೇ ಎಫ್ಐಆರ್ ನಲ್ಲಿ ಅಂದ್ರೆ ವಿಡಿಯೋ ಕಾಲ್ ಅನ್ನ ಮಾಡುವಂಥದ್ದು. ಅದರಲ್ಲಿ ರೌಡಿ ಶೀಟರ್ ಧರ್ಮ ಮತ್ತು ಸತ್ಯನ ಜೊತೆಯಲ್ಲಿ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ದರ್ಶನ್ ಮಧ್ಯದಲ್ಲಿ ಎಂಟ್ರಿಯನ್ನು ಕೊಡ್ತಾರೆ. ಆ ಪ್ರಕರಣದಲ್ಲೂ ಕೂಡ ದರ್ಶನ್ ಪ್ರತ್ಯೇಕವಾಗಿ ಆರೋಪಿಯಾಗಿರ್ತಾರೆ. ಅಂದ್ರೆ ಒಟ್ಟು 3 ಪ್ರಕರಣಗಳು, 3 ಎಫ್ಐಆರ್ಗಳು. 3 ಎಫ್ಐಆರ್ಗಳಲ್ಲೂ ಕೂಡ ದರ್ಶನ್ ಅವರನ್ನ ಆರೋಪಿಯನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳಿ ಈಗಾಗಲೇ ಒಂದು ಸ್ಪಷ್ಟನೆಯನ್ನ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ, ರಾಜ್ಯಾತಿಥ್ಯವನ್ನು ಪಡ್ಕೊಂಡ್ರು ಕೂಡ ಈ ರೀತಿಯ ಸಂಕಷ್ಟವನ್ನ ಎದುರಿಸಬೇಕಂತ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ದಿವ್ಯಾ, ಈಗ ತನಿಖಾ ಅಧಿಕಾರಿಗಳಿಂದಲೇ ವೈಫಲ್ಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಲಿನಿ ಕೃಷ್ಣಮೂರ್ತಿ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಈ ಆರೋಪಿಗಳನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡೋ ಬಗ್ಗೆ ಏನು ಆಲೋಚನೆ ಆಗಿದೆಯಂತೆ? ದಿವ್ಯಾ, ಏನಂದ್ರೆ ಈಗಾಗಲೇ CM ಅವರು ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಅದೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಯಾವ್ಯಾವ ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ದರ್ಶನ್ ಸೇರಿದಂತೆ
ಉಳಿದಂತೆ ವಿಲ್ಸನ್ ಗಾರ್ಡನ್ ನಾಗ ಅವರನ್ನು ಕೂಡ ಬೇರೊಂದು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಸೂಚನೆಯನ್ನು ಕೊಟ್ಟಿದ್ದೀನಿ. ಹೋಮ್ ಮಿನಿಸ್ಟರ್ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ ಮತ್ತು ಅದರ ಬಗ್ಗೆ ಸೂಚನೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಅವರು ಖುದ್ದಾಗಿ ಹೇಳಿದ್ರು. ಆದರೆ ಇವತ್ತು ಗೃಹ ಸಚಿವರು ಯಾವಾಗ ಪರಪ್ನಗರ ಜೈಲಿಗೆ ಬಂದ್ರು ಆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ನಾನು ಪರಿಶೀಲನೆಯನ್ನು ಮಾಡಿದ್ದೀನಿ ಮತ್ತು ಆ ಆರೋಪಿಗಳನ್ನ ಬೇರೊಂದು ಜೈಲಿಗೆ ಶಿಫ್ಟ್ ಮಾಡಬೇಕಂದ್ರೆ ಕೆಲವೊಂದು ಕಾನೂನು ಪ್ರಕ್ರಿಯೆಗಳಿರ್ತವೆ, ಆ ಪ್ರಕ್ರಿಯೆಗಳನ್ನ ಮಾಡಬೇಕಾಗುತ್ತೆ. ಈಗ ಇದ್ದಕ್ಕಿದ್ದಂತೆ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ಅಂತೇಳಿ ಆ ಪ್ರಕ್ರಿಯೆನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಯಾವ ವಿಚಾರಕ್ಕಾಗಿ ಅವರನ್ನ ಶಿಫ್ಟ್ ಮಾಡ್ತಾ ಇದೀವಿ ಅದರ ಬಗ್ಗೆ ಒಂದು ವರದಿಯನ್ನು ತಯಾರನ್ನ ಮಾಡ್ಕೊಳ್ಬೇಕು, ಅದನ್ನ ಸಂಬಂಧಪಟ್ಟಂತ ನ್ಯಾಯಾಲಯಕ್ಕೆ ಸಬ್ಮಿಷನ್ ಅನ್ನ ಕೂಡ ಮಾಡಬೇಕು, ಅದನ್ನ ಕನ್ಫರ್ಮೇಶನ್ ಅನ್ನ ಮಾಡಿದ ಬಳಿಕ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಒಂದಷ್ಟು ಕೆಲಸ ಪ್ರಕ್ರಿಯೆಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವರನ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಿರುವಂಥದ್ದು. ಆದರೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಜೊತೆಯಲ್ಲಿದ್ದಂಥ ಇನ್ನುಳಿದ 26 ಜನ ಆರೋಪಿಗಳು, ಅಂದ್ರೆ ಕೋಕಾ ಕಾಯ್ದೆಯಲ್ಲಿ ಜೈಲು ಸೇರಿದಂತ 27 ಜನ ಆರೋಪಿಗಳಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಶಿಫ್ಟ್ ಮಾಡಬೇಕು ಅಂತೇಳಿ ಬೆಂಗಳೂರು ಪೊಲೀಸರು ಈಗಾಗಲೇ ಕೋರ್ಟ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಜೊತೆಗೆ ಕೋರ್ಟ್ನಲ್ಲಿ ಅದು ಆರ್ಗ್ಯುಮೆಂಟ್ ಕೂಡ ಆಗ್ತಿದೆ. ಬಹುತೇಕ ಈ ಘಟನೆ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಮೊದಲು ವಿಲ್ಸನ್ ಗಾರ್ಡನ್ ನಾಗ, ಅದಾದ ನಂತರ ದರ್ಶನ್ ಅನ್ನ ಶಿಫ್ಟ್ ಮಾಡೋ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆ ಕೊಡೋ ಸಾಧ್ಯತೆಗಳಿರುವಂಥದ್ದು. ದಿವ್ಯಾ, ಓಕೆ, ಈ ಘಟನೆ ಏನಿದೆ ಇದು ಬೆಳಕಿಗೆ ಬರೋದಕ್ಕೂ ಮೊದಲೇನೆ ಜೈಲಿಗೆ ದಾಳಿಯನ್ನು ನಡೆಸಲಾಗಿತ್ತು. ಆ ರೈಡ್ನಲ್ಲಿ ಏನೂ ಕೂಡ ಲಭ್ಯವಾಗಿಲ್ಲ ಅಂತ ಸುಮ್ಮನಾಗಿದ್ರು. ಸೊ ಈಗ ಮಾಲಿನಿ ಕೃಷ್ಣಮೂರ್ತಿ ಅವರು CCTV ಫುಟೇಜ್ ವರ್ಕ್ ಆಗ್ತಿದೆಯಾ ಇಲ್ವಾ, ಅಥವಾ ದಾಳಿ ನಡೆಸಿದ ಅಧಿಕಾರಿಗಳೇ ಸುಳ್ಳು ಹೇಳಿದ್ರಾ, ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ? ಅಂದರೆ ದಾಳಿ ನಡೆಸಿದಂಥ ಅಧಿಕಾರಿಗಳ ಬಗ್ಗೆ ಅವರು ಯಾವುದೇ ರೀತಿಯ ಚಕಾರವನ್ನು ಎತ್ತಲಿಲ್ಲ. ಯಾಕೆಂದರೆ ಜೈಲಾಧಿಕಾರಿಗಳು ಅಷ್ಟರೊಳಗೆ ಎಚ್ಚೆತ್ತುಕೊಂಡಿದ್ರು. CCB ಅಧಿಕಾರಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹಿಂದಿನ ದಿನ ರಾತ್ರಿಯೇ ಮಾಹಿತಿಗಳು ಸೋರಿಕೆಯಾಗಿರ್ತದೆ. ದಿವ್ಯಾ, ಯಾಕೆಂದರೆ ಪ್ರಮುಖವಾಗಿ ಗಮನಿಸಬೇಕಿರೋಂಥದ್ದು ಈ ಫೋಟೋ ತೆಗೆದಿರೋಂಥದ್ದು 22ನೇ ತಾರೀಕು, 23ನೇ ತಾರೀಕು ರಾತ್ರಿ ಒಂದು ಮಾಹಿತಿ ಸೋರಿಕೆ ಆಗ್ತದೆ. 24ನೇ ತಾರೀಕು ಬೆಳಗಿನ ಜಾವ CCB ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ ಅಂತೇಳಿ ಖುದ್ದಾಗಿ ವಿಲ್ಸನ್ ಗಾರ್ಡನ್ ಆಗ ಈ ಮಾಹಿತಿಯನ್ನು ಜೈಲಧಿಕಾರಿಗಳಿಗೆ ತಲುಪಿಸಿದ್ದ. ಆ ಹಿನ್ನೆಲೆಯಲ್ಲಿ ಆತನಿಗೆ ಮಾಹಿತಿಯನ್ನು ಕೊಟ್ಟಂಥವ್ರು ಯಾರು, ಅದಾದ ನಂತರ ಜೈಲಿಗೆ CCB ಅಧಿಕಾರಿಗಳು ಬರ್ತಾರೆ ಅಂದ ತಕ್ಷಣ ಅದನ್ನೆಲ್ಲ ಕೂಡ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಆ ಸಂದರ್ಭದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ರು, ಜೊತೆಗೆ ಯಾವ ಅಧಿಕಾರಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಂತರಿಕ ತನಿಖೆಯನ್ನು ಆಗ್ತಿದೆ. ಈಗಾಗಲೇ 9 ಜನ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು ಇಲಾಖೆ ತನಿಖೆ ಮತ್ತು ಆಂತರಿಕ ತನಿಖೆಗಳೇನಿರ್ತವೆ ಅದೆಲ್ಲ ಆದ ನಂತರ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಏನೋ ಅನ್ನೋದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.